ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಡ್ಯ ಹುಡುಗಿ. 4 ಗಂಟೆಗೆ ಯಾಕೋ ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಈಚೆ ನಿಂತ್ಕೊಂಡು ಒಂದು ಲೋಟ ನೀರು ಕುಡಿದೆ. ಆಮೇಲೆ ನಿದ್ದೆ ಒಂದು ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಹೋಟ್ಲು ನಾಷ್ಟಕ್ಕೆ ತರಕಾರಿಗಳೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಮನೆಯಲ್ಲೆಲ್ಲ ಕೆಲಸ ಇತ್ತು ಅಂತ ಕೆಲಸ ಮುಗಿಸ್ಕೊತಾ ಇದ್ದೀನಿ. ನನ್ನ ಮಕ್ಕಳು ಅವರೆಲ್ಲ ಟ್ರೈಪಾಡ್ನ ಫುಲ್ ಮುರಿದಾಕ್ಬಿಟ್ಟವ್ರೆ. ಅದಕ್ಕೆ ಈ ಥರ ಐಡಿಯಾ ಉಪಯೋಗಿಸ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಟೈಮ್ ಕಣ್ಣು ಬಿಡೋದು ಕಷ್ಟ ಅಷ್ಟೇ. ಕಷ್ಟಪಟ್ಟು ಎದ್ಬಿಟ್ರೆ ಆಮೇಲೆ ಆರಾಮಾಗಿ ಕೆಲಸ ಮಾಡ್ಬೋದು, ಫಾಸ್ಟಾಗಿ ಕೆಲಸ ಆಗುತ್ತೆ. ಯಾರೋ ಹೇಳಿದ್ರು ಈ ಥರ ವೀಡಿಯೋ ಮಾಡಿದ್ರೆ ವ್ಯೂಸ್ ಜೋರಾಗಿ ಬರುತ್ತೆ ಅಂತ ವೀಡಿಯೋ ಮಾಡ್ತೀಯಾ ಅಂತ. ಅದಕ್ಕೆ ಮಾಡೋದು. ಯಾಕೆಂದರೆ ಇಷ್ಟೊಂದು ಕಷ್ಟಪಟ್ಟು ನಾನು ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ವೀಡಿಯೋ ಮಾಡಿ ಹಾಕಿದ್ರೂ ವ್ಯೂಸು ಬರೋಲ್ಲ, ಫಾಲೋವರ್ಸು ಬರೋಲ್ಲ. ಆ ಥರ ವೀಡಿಯೋ ಮಾಡಿ ಹಾಕಿದ್ರೇ ವ್ಯೂಸು ಫಾಲೋವರ್ಸು ಬರೋದು. ಜನ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾರೆ ಅಂತ ನೀವೇ ನೋಡಿ. ಆಮೇಲೆ ಮನೇಲೆಲ್ಲ ಜಾಸ್ತಿ ಬೇಗ ಕೆಲಸ ಇತ್ತು ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ಬೇಕಿತ್ತು. ಯಾಕೆಂದರೆ ಅಪ್ಪಂಗೆ ಇವತ್ತು ಉಗುರು ಸುತ್ತಾಗ್ಬಿಟ್ಟಿತ್ತು, ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ನಾನಾದರೂ ಹೋಗಿ ಒಂದು ಸ್ವಲ್ಪ ಅಂಗಡಿ ಹತ್ರ ಕೆಲಸ ಮಾಡೋದ ಅಂತ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ರೆಡಿಯಾಗಿ ಬಂದೆ. ಟೈಮ್ ಆಗಿಬಿಟ್ಟಿದ್ದು ಅಂದ್ಬಿಟ್ಟು ನಾಷ್ಟ ಮಾಡ್ಕೊಳ್ಳೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಬೇಗ ಬೇಗ ಅಂಗಡಿ ಹತ್ರ ಹೋದೆ. ಅಂಗಡಿ ಹತ್ರ ಹೋಗ್ಬಿಟ್ಟು ಅಂಗಡಿಲಂತೂ ಹುಸಿ ಕೆಲಸ ಇರಲ್ಲ, ಫುಲ್ ಎಷ್ಟು ಮಾಡಿದ್ರೂ ಅಷ್ಟೇ ಗಲೀಜಾಗಿರುತ್ತೆ. ರೋಡ್ ಸೈಡ್ ಮಾಡೋದ್ರಿಂದ ಒಂದು ಸ್ವಲ್ಪ ಧೂಳು ಜಾಸ್ತಿ, ಅಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಈ ವಿಡಿಯೋ ನೋಡಿ ಬ್ರದರ್, ಇದಕ್ಕೆ ಎಷ್ಟು ವ್ಯೂಸ್ ಹೋಗುತ್ತೆ, ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ಅಂತ. ಆಮೇಲೆ ನಾನು ನಾಷ್ಟ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಲ್ಲಿ ಹಲ್ಗೂರ್ಗೆ ಹೋಗ್ಬೇಕಿತ್ತು ಅಂತ ಮನೆಗೆ ಬಂದೆ. ನಮ್ಮ ಪಾಪದು ಸುಕನ್ಯಾ ಸಮೃದ್ಧಿ ಯೋಜನೆದು ಪಾಸ್ಬುಕ್ ಗೀಸ್ಕೊಂಡಿರಲಿಲ್ಲ, ಅದು ಗೀಸ್ಕೊಬರಾಗ ಅಂತ ಹಲ್ಗೂರ್ಗೆ ಹೋಗಿದ್ದೆ. ಅಲ್ಲೇ ಒಂದು ಸ್ವಲ್ಪ ತರಕಾರಿ ತಗೊಂಡು ಮನೆ